ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಕನ್ನಡ ವ್ಲಾಗ್ಸ್ಗೆ. ಹಾಗೆ ಇವತ್ತು ಭೀಮ್ನ ಸೇರೋದ್ರಿಂದ ಬೆಳಗ್ಗೆ ಬೇಗ ಹೇಳ್ಬೇಕು ಅಂದ್ಕೊಂಡಿದ್ದೆ, ಆದರೆ ಹಾಗಿಲ್ಲ. 4 o'clock ಎದ್ದೋಳು, ಟೈಮ್ ನೋಡಿ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡೆ. ಮತ್ತೆ ಎದ್ದು ಅಲ್ಲಿ 7 o'clock ಆಗಿಬಿಟ್ಟಿತ್ತು. ಹಾಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಷ್ಟರಲ್ಲಿ 3 o'clock ಇತ್ತು. ಹಾಗೆ ವೆದರ್ ಕೂಡ ಚೆನ್ನಾಗಿಲ್ಲ, ಮನೇಲಿ ಎಲ್ರಿಗೂ ಕೂಡ ಕೋಲ್ಡ್ ಕಾಫ್ ಆಗಿಬಿಟ್ಟಿದೆ. ನಾನಿಲ್ಲಿ ಸಮರ್ಥ ಮಲ್ಕೊಳ್ಳೋ ಅಂತ ಜೋಲಿಗೆ ಸ್ವಲ್ಪ ಅಜ್ವಾನ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹುರಿದು ಒಂದು ಕರ್ಚಿಪ್ಪಲ್ಲಿ, ಅಂದರೆ ತೆಳುವಾದ ಕರ್ಚಿಪ್ಪಲ್ಲಿ ಕಟ್ಬಿಟ್ಟು ಅವ್ನು ಮಲ್ಕೊಳ್ಳೋ, ಅಂದರೆ ಅವ್ನ ನೋಸು ಮುಖ ಎಲ್ಲಿ ಬೀಳುತ್ತಲ್ವ ಅಲ್ಲಿಗೆ ಪಿನ್ ಮಾಡಿದ್ದೀನಿ. ಸ್ಮೆಲ್ನ ತೊಗೊಂಡ್ರೆ ಮೂಗು ಕಟ್ಟಿರೋದೆಲ್ಲ ಕ್ಲಿಯರ್ ಆಗುತ್ತೆ. ತುಂಬಾ ಎಫೆಕ್ಟಿವ್ ಆಗಿದೆ ಈ ರೆಮಿಡಿ. ಹಾಗೆ ಅವ್ರು ಮಲ್ಕೊಂಡಿರೋ ಗ್ಯಾಪಲ್ಲಿ ನಾನು ಕೂಡ ಸ್ವಲ್ಪ ಬಟ್ಟೆ ತೊಳೆದು ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ನಾನು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 3 o'clock ಆಗಿಬಿಟ್ಟಿತ್ತು. ನಾನಿಲ್ಲಿ ಜಸ್ಟ್ ಲಿಪ್ಸ್ಟಿಕ್ಕು, ಮಾಯ್ಶ್ಚರೈಸರ್ ಹಾಗೆ ಒಂದು ಬೊಟ್ಟಷ್ಟೇ ಇಟ್ಕೊತಾ ಇದ್ದೀನಿ. ನಾನೇನು ಮೇಕಪ್ ಏನು ಮಾಡ್ಕೊತಾ ಇಲ್ಲ. ನಂಗೆ ಮೇಕಪ್ ಮಾಡ್ಕೊಳ್ಳೋದು ಬರಲ್ಲ. ನನ್ನ ಹತ್ರ ಯಾವುದೇ ಥರ ಮೇಕಪ್ ಪ್ರಾಡಕ್ಟ್ಸ್ ಕೂಡ ಇಲ್ಲ. ನಾವಿರುವಂಥ ಸಿಚುವೇಷನಲ್ಲಿ ಯಾವುದೇ ಥರ ಲೈಫ್ ಸ್ಟೈಲ್ ಮೇಲೆ ಇನ್ವೆಸ್ಟ್ ಮಾಡೋ ಅಂತ ಇದೇ ಇಲ್ಲ ನಮಗೆ. ಬರೀ ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಸೊ ದೇವರಿಟ್ಟಾಗಲಿ ಅಂತ ಇರೋದ್ರಲ್ಲೇ ಹೇಗೋ ಜೀವನ ಮಾಡ್ಕೊಂಡು ಹೋದ್ರಾಯ್ತು. ಜೀವನದಲ್ಲಿ ದೊಡ್ಡದು ಸಿಗಬೇಕು ಏನಾದರೂ ಅಂತ ಇದ್ದರೆ ನಾವು ಚಿಕ್ಕ ಅಥವಾ ಸಣ್ಣ ಪುಟ್ಟ ಖುಷಿಗಳನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಹಾಗಂತ ನಂಬ್ಕೊಂಡಿದ್ದೀನಿ. ನೋಡೋಣ ಮುಂದೆ ಹೇಗಿರ್ತೀವಿ ನಾವು ಅಂತ. ಲೈಫ್ ಎಲ್ರಿಗೂ ಒಂದೇ ಥರ ಇರಲ್ಲ, ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಅದೇ ನಂಬಿರೋದು. ಹಾಗೆಯೇ ಚಿಕ್ಕ ವಯಸ್ಸಿಂದಲೂ ನಾನು ತುಂಬ ಕಷ್ಟ ಮತ್ತು ಸುಖಗಳನ್ನ ಎರಡೂ ನೋಡ್ಕೊಂಡ್ಬಂದಿದ್ದೀನಿ. ನನಗನ್ಸುತ್ತೆ ನಾನು ಚಿಕ್ಕ ವಯಸ್ಸಿಂದನೂ ತುಂಬಾ ಏರುಪೇರುಗಳನ್ನ ನೋಡ್ಕೊಂಡ್ಬಂದಿದ್ದೀನಿ ಅಂತ ನನಗನ್ಸುತ್ತೆ. ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ನಾನಿಲ್ಲಿ ಹಾಕ್ಕೊಂಡಿರೋ ಅಂಥ ಇಯರಿಂಗ್ಸು ನಾನು ಆಲ್ರೆಡಿ ತೊಗೊಂಡು ಒಂದು 5 years ಮೇಲೇ ಆಗೋಯಿತು. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನು. ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಮಳೆ ಬಂದಿಲ್ಲ ಅಂದರೆ ಹೋಗೋಣ ಅಂತ. ಮಳೆ ನೋಡಿದ್ರೆ 5 minutes ಮಳೆ ಬರುತ್ತೆ, 5 minutes ಬಿಸಿಲು ಬರುತ್ತೆ, ಆಗಾಗ್ಬಿಡುತ್ತೆ. ನಾನು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಇವರು ಕೂಡ ಎದ್ರಿದ್ರು, ಸಮರ್ಥ ಅವರು. ಅವ್ರು ಎದ್ದಿದ ತಕ್ಷಣ ರಿಯಾಕ್ಷನ್ ಹೇಗಿತ್ತು ಅಂದರೆ ಮೇಲಿಂದ ಕೆಳಗೆ ನನ್ನೇ ನೋಡ್ತಿದ್ರು. ಫುಲ್ ಸಡನ್ನಾಗಿ ಶಾಕ್ ಆಗಿಬಿಟ್ಟಿದ್ದಾರೆ ಅವರು. ಏನು ಇವರು ಇವತ್ತು ಈ ಥರ ರೆಡಿ ಆಗಿಬಿಟ್ಟಿದ್ದಾರೆ ಅಂತ. ನೀವು ಕೂಡ ಆ ಕ್ಲಿಪ್ಸ್ನ ನೋಡ್ಕೊಂಡ್ಬನ್ನಿ. ತುಂಬ ದಿನವೇ ಆಗಿಬಿಟ್ಟಿತ್ತು ನಾನು ರೆಡಿಯಾಗಿ. ಜಸ್ಟ್ ಯಾವಾಗಲೂ ಒಂದು ಗಂಟು ಕಟ್ಟೋದು, ಒಂದು ನೈಟಿ ಹಾಕೊಳ್ಳೋದು, ಇಷ್ಟೇ ಮಾಡ್ತಾಯಿದ್ದೆ ಮನೆಯಲ್ಲಿ. ಮನೆ ಕೆಲಸದಲ್ಲಿ ನಾನು ಟೈಮ್ ಕೊಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಹಾಗೆ ಒಂದು 2 months ನಾನು ಟೇಬಲ್ ಕೂಡ, ಅಂದರೆ ನಾನೇನು ಮಾಡಬೇಕು ದಿನದಲ್ಲಿ ಅಂತ ಒಂದು ಟೇಬಲ್ ಕೂಡ ಹಾಕ್ಕೊಂಡು ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 2 months ಆಗಿದೆ. ನಿಮ್ಮ ಹತ್ರನೂ ಕೂಡ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಮುಂದೆ ಬರೋ ದಿನದಲ್ಲಿ ಶೇರ್ ಮಾಡ್ಕೋತೀನಿ. ಹಾಗೆ ಸಮರ್ಥ ಅವರು ಕೂಡ ನಾನು ಹೇಗೆ ನೋಡ್ತಿದ್ದಾರೆ ಅಂತ ನೋಡಿ, ಮೇಲಿಂದ ಕೆಳಗೆ ನೋಡ್ತಾ ಇದ್ದಾರೆ ಅವರನ್ನು. ಸಮರ್ಥ ಅವರು ಕೂಡ ಯಾಕೋ ವೀಕ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ, ಅಥವಾ ಅವ್ರ ಅಣ್ಣನ ಡ್ರೆಸ್ ಹಾಕಿರೋದಕ್ಕೆ ಆ ಥರ ಕಾಣಿಸ್ತಾ ಇದೆಯಾ ಅಂತ ನನಗಂತೂ ಗೊತ್ತಿಲ್ಲ. ನಾನು ಏನೇ ಕೊಟ್ಟರು ಕೂಡ ಅವ್ರು ದಪ್ಪಾಗ್ತಾಯಿಲ್ಲ. ದಪ್ಪಾಗೋದಕ್ಕೆ ಏನಾದರೂ ರೆಮಿಡಿ ಇದ್ದರೆ ಹೇಳ್ಬೋದು ನೀವು ಕೂಡ. ಹಾಗೆ ಪೂಜೆ ಮಾಡೋದಕ್ಕೆ ಅಂತ ದೇವ್ರ ಸಾಮಾನುಗಳನ್ನ ಕೂಡ ತೊಳ್ಕೊಂಡು ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಫೋಟೋಸ್ನ ಕೂಡ ಒರೆಸ್ಕೊಂಡು ನಾನು ಪೂಜೆಗೆ ಅಂತ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲದೆ ಇರೋದ್ರಿಂದ ನಾನು ಶೋಕೇಶಲ್ಲಿ ಒಂದು ಪುಟ್ಟ ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಹೂವು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಆಲ್ರೆಡಿ 5 o'clock ಆಗಿಬಿಟ್ಟಿತ್ತು. ಈ ಮಕ್ಕಳಿರೋದ್ರಿಂದ ಟೈಮ್ ಹೋಗೋದಂತಲೇ ಗೊತ್ತಾಗೋದಿಲ್ಲ.
ಭಗತ್ಗೂ ಕೂಡ ಹಾಗೆ ಹೋಮ್ವರ್ಕ್ ಮಾಡಿಸ್ಕೊಂಡು ಹಾಗೆ ನಾನು ಕೂಡ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಈ ನಡುವೆ ಅಂತ ತುಂಬಾ ಹೊಟ್ಟೆ ಹಸಿವಾಗುತ್ತೆ. ನನಗೆ ಯಾವಾಗಲೂ 1 ಅವರ್ಗೆ ಏನಾದರೂ ತಿಂತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಪಪ್ಪಾಯ ಕೂಡ ಕಟ್ ಮಾಡ್ಕೊಂಡು ತಿಂದಿದ್ದಾಯಿತು. ಆಮೇಲೆ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹಾಲ್ಗೆ ಆ್ಯಕ್ಚುಲಿ ಭಗತ್ಗೆ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗಪ್ಪ ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಿದ್ದಾನೆ ಅಂತ. ಪಂಚ ಉಟ್ಕೋತೀನಿ, ನಾನು ಪೂಜೆ ಮಾಡು ಅಂತ ಹೇಳ್ತಿದ್ದ. ನೋಡೋಣ ಏನು ಮಾಡ್ತಾರೆ ಅಂತ. ಚಿನ್ನ, ಇದು ಯಾವ ಥರ ಡ್ರೆಸ್ ಅಮ್ಮ? ಇದು ನೀನು ಹಾಕ್ಕೊಂಡಿರೋದು ಯಾವ ಡ್ರೆಸ್ ಅಮ್ಮ? ಪಂಚೆ. ಆಮೇಲೆ ಯಾವ ಡ್ರೆಸ್ ನೀನು ಹಾಕ್ಕೊಂಡಿರೋದು? ಪಂಚೆ. ಫ್ಯಾನ್ಸಿ ಡ್ರೆಸ್ಸಾ, ಟ್ರೆಡಿಷ್ನಲ್ ಡ್ರೆಸ್ಸು? ಯಾವ ಡ್ರೆಸ್ ಇದು? ಫ್ಯಾನ್ಸಿ ಡ್ರೆಸ್ಸಾ? ಯಾರು ಹೇಳಿದ್ ಫ್ಯಾನ್ಸಿ ಡ್ರೆಸ್ ಅಂತ? ನಿನ್ನ ಫ್ರೆಂಡಾ? ಅಯ್ಯೋ, ಇದು ಟ್ರೆಡಿಷ್ನಲ್ ಡ್ರೆಸ್ ಅಪ್ಪ. ಟ್ರೆಡಿಷ್ನಲ್. ಸಂಜೆ 6 ಆಯಿತು. ಶಶಿ ಕೂಡ ಬಂದರು. ಅವ್ರಿಗೂ ಕೂಡ ಪೂಜೆ ಮಾಡಿ, ಅವ್ರ ಪಾದಕ್ಕೂ ಕೂಡ ಪೂಜೆ ಮಾಡಿ ನಮಸ್ಕಾರ ಮಾಡಿದ್ದು ಕೂಡ ಆಯಿತು. ನೀವು ಕೂಡ ನೋಡ್ಬೋದು, ಇಲ್ಲಿ ಕಾಲನ್ನು ತೆಗೆದು ವರ್ಷಕ್ಕೊಂದ್ಸಲ ಮಾತ್ರ ಪೂಜೆ ಮಾಡೋದು. ಅವ್ರು ಅದನ್ನೇ ಹೇಳ್ತಾಯಿದ್ರು, ವರ್ಷ ಎಲ್ಲ ಬೈದ್ಬಿಟ್ಟು ವರ್ಷಕ್ಕೊಂದ್ಸಲ ಮಾತ್ರ ಪಾದ ಪೂಜೆ ಮಾಡ್ತಿರಲ್ಲ ನೀವು ಅಂತ ಹೇಳ್ತಾಯಿದ್ರು. ಪಾದ ಪೂಜೆ ಎಲ್ಲ ಆದಮೇಲೆ ಮತ್ತೆ ಏನೂ ಕೇಳಬೇಡ ನೀನು ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಲಿ. ಕೂದಲೇ ಇದೆ. ನನ್ನ ಬುಟ್ಟೆ ಕಾಣಿಸ್ತಿಲ್ಲ, ಉದ್ರೋಗೈತಾ ಬಟ್ಟ? ಕಂಡು ಹಾಯ್ ಮಾಡು. ಹಾಯ್ ಹಾಯ್. ನಗುಲು ನೀನು. ಹಾಗೆ ಒಂದು 6:30 ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ.
ಇದು ನಮ್ಮನೆ ಹತ್ರನೇ ಇರೋ ರಾಯರ ಮಠ. ನಾನು ಇಲ್ಲಿ ಬಂದಾಗಿಂದ ಪ್ರತಿದಿನ ಹೋಗ್ತಾನೆ ಇದ್ದೀನಿ, ಅಂದರೆ ಪ್ರತಿ ಗುರುವಾರ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಮಠ, ಹಾಗೆ ತುಂಬಾ ಸೈಲೆಂಟಾಗಿ ಕೂಡ ಇರುತ್ತೆ. ಸ್ವಲ್ಪ ಜನನೂ ಬರ್ತಾರೆ. ಭಗತ್ಗೆ ಹೇಳಿದ್ದೆ ನಾನು ವೀಡಿಯೋ ಮಾಡ್ಕೊಂಬರಪ್ಪ ಅಂತ. ಅವನು ಹೋಗಿ ಅಂದರೆ ರೋಡಲ್ಲಿ ಹೋಗಿ ರೋಡಿಂದ ವೀಡಿಯೋ ಮಾಡ್ಕೊಂಬಂದಿದ್ದಾನೆ. ಹಾಗೆ ಎಲ್ಲೋ ದೇವರೇ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ, ಈರಮ್ಮ ಬರುತ್ತೆ ಸುಮಾರು ತೆಗ್ದಿದ್ದೀನಿ ನೋಡು ಅಂತ ತೋರಿಸ್ತಾ ಇದ್ದ. ಸರಿ, ನಿನಗೂ ವೀಡಿಯೋ ಮಾಡೋದು ಬರಲ್ಲ, ನನಗೂ ವೀಡಿಯೋ ಮಾಡೋದು ಬರಲ್ಲ, ಆದರೂ ಯೂಟ್ಯೂಬ್ ಮಾಡ್ತಾಯಿದ್ದೀವಲ್ಲ ಗ್ರೇಟ್ ನಾವು ಅಂತ ಹೇಳ್ಕೊಂಡು ತುಂಬಾ ನಗ್ತಾ ಇದ್ವಿ ನಾವೆಲ್ಲರೂ. ಹಾಗೆ ರಾಯರ ದರ್ಶನ ಮಾಡಿಕೊಂಡು ಕ್ಷತೆ ಪ್ರಸಾದ ತೊಗೊಂಡು ಕೂಡ ಬಂದಿದ್ದಾಯಿತು. ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ. ಬಾಯ್.